ಹಾಯ್ ಹಲೋ ನಮಸ್ತೆ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನನ್ನ ನಮಸ್ತೆ. ಇದು ಯಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಅಮೃತ. ನಾನು ಇಲ್ಲೇ ನ್ಯಾಷನಲ್ ಕಾಲೇಜಲ್ಲಿ ಮಾಸ್ಟರ್ಸ್ ಇನ್ ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ, ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾನು ಲೈಬ್ರರಿ ಬ್ಲಾಕಲ್ಲಿದ್ದೀನಿ. ಇದೇನಪ್ಪ ಲೈಬ್ರರಿ ಬ್ಲಾಕ್ ಅಂತ ಹೇಳ್ತಿದ್ದಾಳೆ, ಇದೇನು ಸ್ಪೆಷಾಲಿಟಿ ಇದೆ ಅಂತ ಹೇಳ್ತಾ ಇದ್ದೀರಾ? ನೋಡಿ, ನ್ಯಾಷನಲ್ ಕಾಲೇಜಲ್ಲಿ ಇರುವಂಥ ಸ್ಪೆಷಾಲಿಟಿಲಿ ಈ ಲೈಬ್ರರಿ ಬ್ಲಾಕು ಒಂದಿದೆ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು, ನೀನು ಲೈಬ್ರರಿ ಬ್ಲಾಕ್ಗೆ ಹೋಗಿದ್ಯಾ, ಅಲ್ಲಿ ನೋಡಿದ್ಯಾ, ಲೈಬ್ರರಿ ನಮ್ಮ ಬ್ಲಾಕ್ ನೋಡಿದ್ಯಾ, ಎಷ್ಟು ಸ್ಪೆಷಲ್ ಆಗಿದೆ, ಅಲ್ಲಿ ಹೋದರೆ ಬೇರೆ ಲೈಬ್ರರಿಗಿಂತ ಈ ಲೈಬ್ರರಿ ಕಂಪೇರ್ ಮಾಡಿ ತುಂಬ ಸ್ಪೆಷಲ್ ಅಂತ ಹೇಳ್ತಾ ಇದ್ರು. ನನಗೂ ಅದೊಂದು ಚಿಕ್ಕ ಕ್ಯೂರಿಯಾಸಿಟಿ ಇದೆ, ನೋಡೋಣ ಬನ್ನಿ. ನೋಡ್ತಿದ್ದಂಗೆ ಎಷ್ಟು ದೊಡ್ಡದಾಗಿ ಎಷ್ಟು ವೈಡ್ ಆಗಿದೆ, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಬನ್ನಿ, ಇಲ್ಲಿ ಯಾವ್ಯಾವ ಥರ ಬುಕ್ಸ್ ಇದೆ, ಇಲ್ಲಿ ಯಾವ್ಯಾವ ಕಂಪಾರ್ಟ್ಮೆಂಟಲ್ಲಿ ಏನೇನಿದೆ, ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ, ಯಾವ ರೆಫರೆನ್ಸ್ ಇದೆ, ಮ್ಯಾಗಝಿನ್ಸ್ ಯಾವ ಥರ ಇದೆ, ಯಾವ ಥರ ನಾವು ಇನ್ಫಾರ್ಮೇಷನ್ ಗೇನ್ ಮಾಡಬೇಕು ನೋಡೋಣ ಬನ್ನಿ. ನೀನು ತುಂಬ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾಳೆ, ಏನಿರುತ್ತೆ ಇಲ್ಲಿ ಅಂತ ನೋಡ್ತಾ ಇದ್ದೀರಾ? ನೋಡೋಣ. ಫಸ್ಟು ಇಲ್ಲಿ ನೋಡಿ, ಮ್ಯಾಗಝಿನ್ಸ್ ದ ಬಯಾಲಜಿ ಆಫ್ ಅ ಟುಡೇ. ಈ ಥರ ಮ್ಯಾಗಝಿನ್ಸ್ಗಳು ತುಂಬ ಇದೆ, ಸಬ್ಜೆಕ್ಟ್ ವೈಸ್ ಇದೆ. ನೋಡಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಕೆಮಿಸ್ಟ್ರಿ, ಫಿಸಿಕ್ಸ್, ಇಲ್ಲಿ ಜರ್ನಲಿಸಮ್, ಎಲ್ಲ ಥರ ಮ್ಯಾಗಝಿನ್ಸ್ ಇಲ್ಲಿ ಸಿಗುತ್ತೆ. ಸೊ ಇದನ್ನು ನಾವು ತುಂಬ ನಾಲೆಜ್ ಗೇನ್ ಮಾಡ್ಕೋಬೋದು. ಮತ್ತು ದಿನನಿತ್ಯ ತಿಂಗಳು ಇದರಲ್ಲಿ ನಡೆಯುವಂಥ ಮ್ಯಾಗಝಿನ್ಸ್ಗಳನ್ನ ನಾವಿಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡೋದಾದರೆ ಇಲ್ಲಿ ಬಾಟ್ನಿ ಟೆಕ್ಸ್ಟ್ ಬುಕ್ಸ್ ಇದೆ. ಈ ಬ್ಲಾಕ್ ಬಂದುಬಿಟ್ಟು ಡಿಗ್ರಿ ಮತ್ತು ಪಿ ಯು ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿರುವಂಥ ಬುಕ್ಸ್ಗಳೆಲ್ಲ ಡಿಗ್ರಿ ಮತ್ತು ಪಿ ಯು ಸ್ಟೂಡೆಂಟ್ಸ್ಗೆ ತುಂಬ ರೆಫರೆನ್ಸ್ ಬುಕ್ಸ್, ಟೆಕ್ಸ್ಟ್ ಬುಕ್ಸ್ ಎಲ್ಲ ಸಿಗುವಂಥ ಪಾರ್ಟ್ ಇದು. ಇಲ್ಲಿ ನೋಡಿ, ಸಬ್ಜೆಕ್ಟ್ ವೈಸ್ ಇದೆ, ಇದೆಲ್ಲ ಬಾಟ್ನಿಗೆ ಸೇರಿದಂಥ ಬುಕ್ಸ್ಗಳು. ಆ್ಯಂಡ್ ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಬಯಾಲಜಿ ಅವ್ರಿಗೆ. ಇಲ್ಲಿ ಎಷ್ಟು ಬುಕ್ಸ್ ಇದೆ ಅಂತ ಹೇಳಿದ್ರೆ ತುಂಬಾ ಬುಕ್ಸ್ ಇದೆ. ಇಲ್ಲಿ ನೋಡಿ, ಎಷ್ಟು ಈ ಬುಕ್ಸ್ನ ನೋಡ್ತಾ ಇದ್ರೆ ಎಷ್ಟು ಇನ್ನೂ ಓದಬೇಕಂತ ಅನಿಸುತ್ತೆ ಅಲ್ವಾ, ಎಷ್ಟು ಹಳೆಯ ಬುಕ್ಸ್ಗಳು. ಈ ಕಾಲೇಜಲ್ಲಿ ಇರುವಂಥ ಸ್ಪೆಷಾಲಿಟಿ ಏನಂತ ಅಂದರೆ, ಈ ಕಾಲೇಜ್ನ ನಾವು ತುಂಬ ವರ್ಷಗಳಿಂದ 1945 ಸ್ಟಾರ್ಟ್ ಆಗಿರುವಂಥದ್ದು ಕಾಲೇಜ್ ಇದು. ಸೊ ಅಲ್ಲಿಂದನೂ ಬುಕ್ಸ್ಗಳನ್ನ ನಾವು ಇಲ್ಲಿ ಸ್ಟೋರ್ ಮಾಡ್ತಾನೇ ಬಂದಿದ್ದಾರೆ. ಇಲ್ಲಿ ತುಂಬ ಬುಕ್ಸ್ಗಳು ಇಲ್ಲಿ ಇಲ್ಲಿ ನೋಡೋ ಅಂಥದ್ದಂದರೆ ನೋಡಿ, ಇಲ್ಲಿ ವಾಟರ್ ರಿಸೋರ್ಸ್ ಬಗ್ಗೆ MK ರೋಷಿತ್ ರಾಯ್ ಅವರು ರಚನೆ ಮಾಡಿಸಿದಂಥ ವಾಟರ್ ರಿಸೋರ್ಸ್. ಇಲ್ಲಿ ಎಲ್ಲ ಥರ ಸ್ಟೂಡೆಂಟ್ಸ್ಗೂ ಉಪಯೋಗ ಇದೆ. ಪಿ ಯು ಸ್ಟೂಡೆಂಟ್ಸ್ಗೆ ಮೇಯ್ನಾಗಿ ಈ ಥರ ತುಂಬ ಉಪಯೋಗ ಆಗುತ್ತೆ ಈ ಥರ ರೆಫರೆನ್ಸ್ಗಳು. ಮತ್ತು ಮಾಸ್ಟರ್ಸಲ್ಲಿ ಓದೋರ್ಗು ಇದು ತುಂಬಾ ಉಪಯೋಗ ಇದೆ. ಇಲ್ಲಿ ನೋಡೋದಾದರೆ ನೋಡಿ, ತುಂಬ ಬುಕ್ಸ್ಗಳು ಎಷ್ಟಿದೆ ಅಂತ ಹೇಳಿದ್ರೆ, ಈಗ ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಇದು ಬಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಎಷ್ಟು ಸಬ್ಜೆಕ್ಟ್ ವೈಸು ಯಾವ ರೀತಿ ಇವರು ಸಪ್ರೇಟ್ ಮಾಡಿ ಅಲಾಟ್ ಮಾಡಿರೋವಂಥ ಬುಕ್ಸ್ಗಳಿದು. ಇದು ಸ್ಟೂಡೆಂಟ್ಸ್ಗೆ ಇಲ್ಲಿ ಬಂದಿದ ತಕ್ಷಣ ಯೋಚನೆ ಮಾಡುವಂಥ ನೆಸೆಸಿಟಿನೇ ಇರೋದಿಲ್ಲ. ಅವ್ರಿಗೆ ಬಂದ್ಬಿಟ್ಟು ನಮ್ಗೆ ಈ ಥರ ಬುಕ್ಸ್ ಬೇಕಂತ ಹೇಳಿದ ತಕ್ಷಣ ಇಲ್ಲಿ ಹೋಗಿದ ತಕ್ಷಣ ಕೈಗೆ ಸಿಗುವಂಥ ಬುಕ್ಸ್ಗಳು. ಇದು ಬಂದು ಲ್ಯಾಂಗ್ವೇಜ್ ಬುಕ್ಸ್ಗಳು, ಇಂಗ್ಲೀಷ್ ಮತ್ತು ಕನ್ನಡ, ಹಿಂದಿ, ಸಂಸ್ಕೃತ ಆ ಥರ ಬುಕ್ಸ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಮ್ಯಾಥಮೆಟಿಕಲ್ ಅನಾಲಿಸಿಸ್. ಇವಾಗ ಮ್ಯಾಥಮೆಟಿಕ್ಸ್ ಯಾರಿಗೆ ಬೇಡ ಹೇಳಿ? ಇವಾಗ ಎಲ್ಲೇ ಹೋದ್ರೂ ಮ್ಯಾಥಮೆಟಿಕ್ಸ್ ಬುಕ್ಸ್ ರೆಫರೆನ್ಸ್ ಬೇಕಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಇದೇ ಥರ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಎಲ್ಲ ಥರ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಕೆಲವೊಂದು ಆಥರ್ಸ್ ಮತ್ತು ರೆಫರೆನ್ಸಸ್ ಇದ್ರೇ ನಮ್ಗೆ ಓದೋದಕ್ಕಾಗೋದು. ಇನ್ನು ನಿಮ್ಮಂಥ ಬುಕ್ಸ್ ಲವರ್ಸ್ ಇದ್ದರೆ ಇಲ್ಲ ಅಂತ ಬಂದ್ಬಿಟ್ರೆ ಅಂತೂ ಇದನ್ನ ಬಿಟ್ಟು ಹೋಗೋ ಮನಸ್ಸಂತೂ ಬರೋದೇ ಇಲ್ಲ ಯಾರಿಗೂ. ನೋಡಿ ಎಷ್ಟಿದೆ, ಯಾವ ರೇಂಜಲ್ಲಿ ಇದೆ ನೋಡಿ ಮ್ಯಾಥಮೆಟಿಕ್ ಬುಕ್ಸ್. ಇಲ್ಲಿ ನೋಡಿ, ಕಾಲೇಜ್ ಆಫ್ ಬಾಟ್ನಿ ಅಂತ ಇದೆ. ಇಲ್ಲಿ ಕಾಲೇಜ್ ಆಫ್ ಬಾಟ್ನಿ ಅಂತ ಇದೆ. ಇಲ್ಲಿ ನೋಡಿ, ಡಾಕ್ಟರ್ ಎಸ್ ಸುಂದರರಾಜ್ ಅವರು ರಚಿಸಿರುವಂಥದ್ದು. ಎಷ್ಟು ರೆಫರೆನ್ಸ್ ಬುಕ್ಸ್ ಇದೆ ನೋಡಿ, ಬಯಾಲಜಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ. ಇನ್ನು ಪ್ರಾಕ್ಟಿಕಲ್ ಜಿಯಾಲಜಿ ಬುಕ್ಸ್ ಇದೆ. ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ಗೆ ಯೂಸ್ ಆಗಲಿ ಅಂತ ದಿನನಿತ್ಯ ಬಳಸುವಂಥ ಪೇಪರ್ಸ್, ಡೈಲಿ ಯೂಸ್ ಪೇಪರ್ಸ್ಗಳನ್ನ ನಾವು ನೋಡ್ಬೋದು ಇಲ್ಲಿ. ಅದೇ ಇಲ್ಲಿ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಮಾಸ್ಟರ್ಸ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಇನ್ನೊಂದು ಸ್ಪೆಷಲ್ ಏನಂದರೆ, ಇಲ್ಲಿ ನಮ್ಮ ಕಾಲೇಜ್ ಲೈಬ್ರರಿ ಬುಕ್ಸ್ ಇದೆ ನೋಡಿ, ಲರ್ನಿಂಗ್ ಇನ್ ರಿಯಾಕ್ಟ್.
ಇದು ತುಂಬ ಕಂಪ್ಯೂಟರ್ ಸೈನ್ಸಲ್ಲಿ ಇರೋರ್ಗಂತೂ ಕೋಡಿಂಗ್ಸ್ಗೆ ಇದಕ್ಕಂತೂ ತುಂಬ ಯೂಸ್ ಆಗುತ್ತೆ ಈ ಥರ ಬುಕ್ಸ್ಗಳು. ಡೆವಲಪ್ಮೆಂಟ್ ಪೈಥಾನ್ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು ಪಿ ಯು ಬ್ಲಾಕ್ಸ್. ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಫಸ್ಟ್ ಪಿ ಯು. ಇಲ್ಲಿರೋಂಥದ್ದು ಏನಂತ ಹೇಳ್ಬೋದು ಅಂದರೆ ಸ್ವಲ್ಪ ಎಲ್ಲ ಮರ್ಜ್ ಆಗಿದೆ. ಬಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುಸ್ಗೆ ಈ ಥರ ಟೆಕ್ಸ್ಟ್ ಬುಕ್ಸ್ ತುಂಬ ಯೂಸ್ ಆಗುತ್ತೆ. ಅವರು ಎಲ್ಲ ರೀತಿ ನಾವು ಪಿ ಯು ನಾವು ಜಸ್ಟ್ 2 ಇಯರ್ಸ್ಗೆ ನಾವು ಟೆಕ್ಸ್ಟ್ ಬುಕ್ನ ಬೈ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಬಂದು ಅವ್ರು ಯೂಸ್ ಮಾಡ್ಕೋಬೋದು. ನೋಡಿ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ವೇರಿ ಇಲ್ಲಂತೂ ನೋಡೋದಕ್ಕಂತೂ ಕಣ್ಗಳು ತುಂಬ್ಕೊಂಡಂಗಿದೆ. ಈಕ್ವೇಷನ್ಸ್ ಬುಕ್ಸ್ ಇದೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ಇದಂತೂ ಯಾರಿಗೆ ಬೇಡ ಹೇಳಿ. ಇಲ್ಲಿ ಅಪ್ಲಿಕೇಶನ್ಸ್ ವಿತ್ ಹಿಸ್ಟೋರಿಕಲ್ ನೋಟ್ಸ್ ಇದೆ. ತುಂಬಾ ಯೂಸ್ ಆಗುತ್ತೆ ಪಿ ಯು ಸ್ಟೂಡೆಂಟ್ಸ್ಗೆ ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ. ಈ ಪಿ ಯು ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ ಸೈನ್ಸಲ್ಲಿ ಮ್ಯಾಥ್ಸ್ ಅಂದರೆ ಇದು ತುಂಬ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಬಟ್ ಈ ಥರ ರೆಫರೆನ್ಸ್ ಬುಕ್ಸು, ಟೆಕ್ಸ್ಟ್ ಬುಕ್ಸ್ನ ಸಿಕ್ತು ಅಂದರೆ ಯಾರಿಗೆ ತಾನೇ ಯೂಸ್ ಆಗಲ್ಲ ಹೇಳಿ. ತುಂಬಾ ಯೂಸ್ ಆಗುತ್ತೆ ಎಲ್ರಿಗೂ. ನೋಡಿ, ಇದೆಲ್ಲ ಸಪ್ರೇಟ್ ಒಂದೊಂದು ಸಬ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಇದು ಬಂದು ಅಟಾಮಿಕ್ ಫಿಸಿಕ್ಸ್, ಮಾಡರ್ನ್ ಫಿಸಿಕ್ಸ್, ಎಲೆಕ್ಟ್ರಿಸಿಟಿ ಮೆಕ್ಯಾನಿಸಮ್, ಇದು ಆಪ್ಟಿಕ್ಸ್, ಇದು ಲೈಟ್, ಹೀಟ್, ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ನೋಡಿ, ಈ ಥರ ಸಪ್ರೇಟ್ ಆಗಿ ಸಬ್ ಟಾಪಿಕ್ಸ್ನ ಡಿವೈಡ್ ಮಾಡಿರೋದ್ರಿಂದ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ಅವರು ಇಲ್ಲಿ ಬಂದು ಸುಮ್ಮನೆ ಆ ಬುಕ್ ಸಿಗ್ತಾ ಇಲ್ಲ, ಈ ಬುಕ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಯಾವ ಸಬ್ ಟಾಪಿಕ್ ಬೇಕೋ ಆ ಸಬ್ ಟಾಪಿಕ್ ತಕ್ಷಣ ಬೇಗ ಸಿಗುತ್ತೆ. ಮತ್ತು ಇಲ್ಲಿ ಬುಕ್ಸ್ ಅಲಾಟ್ಮೆಂಟ್ ಕೂಡ ತುಂಬ ಚೆನ್ನಾಗೇ ಇಟ್ಟಿದ್ದಾರೆ. ನೋಡಿ, ಜನರಲ್ ಫಿಸಿಕ್ಸ್ ಅಂದರೆ ಬೇಸಿಕ್ ಆಫ್ ಫಿಸಿಕ್ಸ್, ಸ್ಪೆಷಲ್ ರಿಲೇಷನ್ಸ್. ಇದು ಕಂಪ್ಯೂಟರ್ ಸೈನ್ಸ್, ಪಿ ಯು, ಜಾವಾ ಕೋರ್ ಯಾರಿಗೆ ಬೇಡ ಹೇಳಿ. ಜಾವಾ ಮೇನ್ ಕೋರ್ಸ್ ಇದು. ಎಲ್ಲರಿಗೂ ರೆಫರೆನ್ಸ್ ಬುಕ್ಸ್ ಸಿಕ್ಕಿದ್ರೆ ಸಾಕು. ಟೆಕ್ಸ್ಟ್ ಬುಕ್ಸ್ ಇಲ್ಲಿ ನೋಡಿದ್ರಂತಲ್ಲ, ಇದೆಲ್ಲ ಕಂಪ್ಯೂಟರ್ ಸೈನ್ಸಿಗೆ ಸಂಬಂಧಪಟ್ಟಿರೋ ಬುಕ್ಸ್ಗಳು. ಇದೆಲ್ಲ ನಮಗೆ ಬರೀ ಟೀಚರ್ಸೇ ಹೇಳಬೇಕು, ಲೆಕ್ಚರ್ಸೇ ಹೇಳಬೇಕು, ಗೂಗಲಲ್ಲಿ ಸರ್ಚ್ ಮಾಡಬೇಕು. ಕೆಲವೊಂದ್ಸಲ ನಾವು ಗೂಗಲಲ್ಲಿ ಹೇಳಿದಂಥ ಕ್ವಶನ್ಸ್ಗೂ ಅಥವಾ ಅಲ್ಲಿ ಬರೋವಂಥ ರಿಪ್ಲೈಗೂ ತುಂಬ ವ್ಯತ್ಯಾಸಗಳಿರುತ್ತೆ. ಅದೇ ನಾವು ಇಲ್ಲಿ ಬಂದ್ಬಿಟ್ಟು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಅದು ನಮ್ಗೆ ಬೇಕಾದ ಸಬ್ ಟಾಪಿಕ್ಸ್ನ ನೋಡ್ಕೊಂಡಿದ್ರೆ ತುಂಬಾ ಈಸಿ ಆಗುತ್ತೆ ನಮಗೆಲ್ಲ. ಬುಕ್ಸ್ ನೋಡಿ, MSc ಇನ್ ಎಲೆಕ್ಟ್ರಾನಿಕ್ಸ್ ಇದೆ, MSc ಬುಕ್ಸ್ ಇದೆ. ಮಾಸ್ಟರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಬುಕ್ಸ್ಗಳು. ನಾವು ರೆಫರೆನ್ಸ್ಗಳು ನಾವೆಲ್ಲೂ ಹುಡ್ಕೋಕ್ಕಾಗಲ್ಲ. ಇನ್ನು ಮಾಸ್ಟರ್ಸಲ್ಲಿ ರಿಸರ್ಚ್ ಮಾಡಬೇಕಂತ ಹೇಳಿದ್ರೆ ತುಂಬಾ ಬೇಕಾಗುತ್ತೆ ನಮಗೆ ರೆಫರೆನ್ಸಸ್ಸು. ಇಲ್ಲಿ ನೋಡಿ, ಇದು ಮ್ಯಾಗ್ಝಿನ್ಸ್ ಬಂದ್ಬಿಟ್ಟು ಅರಣ್ಯ ಆರೋಗ್ಯ ರೋಧವ ಅಂತ, ಇಲ್ಲಿ ತರಂಗ ನೋಡಿ, ತುಂಬ ಇಲ್ಲಿ ನೋಡಿ, ವಿಜ್ಞಾನ ಲೋಕ ಅಂತ ಸೈನ್ಸಿಗೆ ಸಂಬಂಧಪಟ್ಟಿದ್ದು, ಸ್ಪರ್ಧಾ ವಿಜ್ಞಾನ, KSET ಎಲ್ಲ ಥರ ಬುಕ್ಸು ಇಲ್ಲಿ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಮತ್ತು ನಮಗೆ ಇಲ್ಲಿ ಸಿಸ್ಟಮ್ ನೋಡಿ, ಇಲ್ಲೂ ಇದೆ ಕಂಪ್ಯೂಟರ್ ಟೆಕ್ನಾಲಜಿ, CQ ಕ್ವಶನ್ಸು, ಡಿಜಿಟ್ಸು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದು ಒಂದು ಬ್ಲಾಕು ನಮ್ಮ ಡಿಗ್ರಿ ಮತ್ತು PU ಮ್ಯಾಗ್ಝಿನ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನೋಡಿದ್ವಿ. ಇವಾಗ ಮೇಲ್ಗಡೆನೇ ಇನ್ನೊಂದು ಬ್ಲಾಕ್ ಇದೆ ಅಂತೆ, ನೋಡೋಣ ಅಲ್ಲಿ ಇನ್ನು ಯಾವ್ಯಾವ ಥರ ಕ್ವಶನ್ಸ್, ಯಾವ್ಯಾವ ಥರ ಬುಕ್ಸ್ ಸಿಗುತ್ತೆ, ಅಲ್ಲಿ ಯಾವ್ಯಾವ ಥರ ನಮ್ಮ ಫೆಸಿಲಿಟೀಸ್ ಇರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಇದು ಆರ್ಟ್ಸ್ ಡಿಪಾರ್ಟ್ಮೆಂಟ್. ಫ್ರೆಂಡ್ಸ್, ಇವತ್ತು ನಾನು ಇಲ್ಲಿ ಸೆಕೆಂಡ್ ಬ್ಲಾಕಿಗೆ ಬಂದಿದ್ದೀನಿ. ಕೆಳಗಡೆ ನೋಡಿದ್ರೆ ನೀವು ಡಿಗ್ರಿ ಮತ್ತು PU ಸ್ಟೂಡೆಂಟ್ಸ್ ಬುಕ್ಸ್ನ ಇರೋದನ್ನ ನೋಡಿದ್ದೀರಾ ನೀವು. ಬಟ್ ಇಲ್ಲಿ ಯಾವುದಂದರೆ ಇಲ್ಲಿ ಬಂದು ಮಾಸ್ಟರ್ಸ್ ಮತ್ತು MCom BCom ಅವ್ರಿಗೆ ಇರುವಂಥ ಸ್ಲಾಟ್ ಇದೆ. ಇಲ್ಲಿ ನೋಡಿ, MA ಇನ್ ಕನ್ನಡ ಬುಕ್ಸ್, MA ಇನ್ ಸೋಷಿಯಾಲಜಿ. ಇಲ್ಲಿ ನೋಡಿ, ನಾವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ನೋಡಿ, ಇದು ಬಂದು ಅಡ್ವಾನ್ಸ್ ಎಕನಾಮಿಕ್ಸ್. ಇದರಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡು ಬುಕ್ಸ್ ಇದೆ. ಇದು ಬಂದು ನೇತಿ ಸೋಮಶೇಖರ್ ಅವರು ರಚಿಸಿರುವಂಥ ಬುಕ್ಸ್ ಇದು ಬಂದು ಕನ್ನಡ ಮೀಡಿಯಂ ಬುಕ್ಸ್. ನೋಡಿ, ಕನ್ನಡ ಮೀಡಿಯಂ ಬುಕ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಬರೀ ಕನ್ನಡ ಮೀಡಿಯಂ ಅಪ್ಪ, ನಾನು ಕನ್ನಡ ಮೀಡಿಯಂ ಅಪ್ಪ, ಏನು ಮಾಡೋದು, ನನಗೆ ಬುಕ್ಸ್ ಅವೈಲಬಲ್ ಇಲ್ಲ, ನನಗೆ ಇನ್ಫಾರ್ಮೇಷನ್ಸ್ ಇಲ್ಲ, ನಾನು ಯಾವ ರೀತಿಯಾಗಿ ಏನು ಮಾಡ್ಬೋದು ಅಂದರೆ ನೀವು ನೋಡಿ, ಈ ಲೈಬ್ರರಿನ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ MCom ಬುಕ್ಸ್ ಇದೆ, ಇಲ್ಲಿ BCom ಸೆಕೆಂಡ್ ಸೆಮ್, ಫಸ್ಟ್ ಸೆಮ್ ಹತ್ರ ಬೇರೆ ಬೇರೆ ಸ್ಲಾಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಇದು ಈ ಕಾಲೇಜ್ನ ಸ್ಪೆಷಾಲಿಟಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಬಂದು ಜರ್ನಲಿಸಮ್ ಬುಕ್ಸ್. ಇಲ್ಲಿ ನಾವು ಒಂದೇ ಥರ ಬುಕ್ಸ್ ಇದೆ ಅಂತ ಹೇಳಂಗಿಲ್ಲ, ಎಲ್ಲ ಥರ ಎಲ್ಲ ಸಬ್ಜೆಕ್ಟ್ಸು, ಎಲ್ಲ ಸಬ್ ಟಾಪಿಕ್ಸು, ಎಲ್ಲ ಥರ ಬುಕ್ಸು ನಾವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡಿ,
ಇಲ್ಲಿ ನೋಡಿ ಪಬ್ಲಿಕ್ ಎಂಟರ್ಪ್ರೈಸಸ್. ಈ ಬುಕ್ಸ್ನ ನೋಡ್ತಿದ್ರೆ ಎಷ್ಟು ಫೀಲ್ ಆಗುತ್ತೆ ಅಲ್ಲ. ಈ ಪ್ಲೇಸಿಗೆ ಬಂದರೆ ಅಂತೂ ಒಂದು ಪಾಸಿಟಿವ್ ಎನರ್ಜಿ ಅಂತೂ ಇದ್ದೇ ಇರುತ್ತೆ. ಪಾಸಿಟಿವ್ ಎನರ್ಜಿ ನಮ್ಮಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಲೈಬ್ರರಿ ಅಂದ್ರೆ ಹಾಗೆ ಅಲ್ವಾ. ನೋಡಿ ಇದು ಮಾಡರ್ನ್ ಎಕನಾಮಿಕ್ ಥಿಯರಿ. ಇದು ಕೆ ದೇವತಾವನ್ನು ಬರೆದಿರುವಂಥದ್ದು. ಇದು ಬಂದು ಇಂಗ್ಲಿಷ್ ಬುಕ್ಸ್. ಇಲ್ಲಿ ನಾವು ಎಲ್ಲ ಥರ ಇನ್ಫಾರ್ಮೇಷನ್. ಇದು ಬಂದು ಫುಲ್ ಎಕನಾಮಿಕ್ಸ್ ಅಂದರೆ BA ಮತ್ತು MA ಸ್ಟೂಡೆಂಟ್ಸಿಗೆ ಇರುವಂಥ ಬುಕ್ ಸ್ಲಾಟ್ಸ್. ಇದು ತುಂಬ ರೆಫರೆನ್ಸಸ್ ಇದೆ ನೋಡಿ. ಇಂಗ್ಲಿಷ್ ಬೈಬಲ್ಸ್ ತುಂಬ ರೆಫರೆನ್ಸ್ ಇದೆ. ಮತ್ತು ಇಲ್ಲಿ ಬಂದು ನೋಡೋದು ಏನಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಸ್ಟೋರೀಸ್, ನಾವೆಲ್ಸ್ ಆ ಥರ ಅಂತ ಇರೋ ಬುಕ್ಸ್ಗಳು. ಇದು ಭಗತ್ ಸಿಂಗ್ ಅವರಂತ ಇರೋ ಬುಕ್ಸು, ಜೆನೆಟಿಕ್ಸ್, ಫಿಸಿಕ್ಸ್, ಇದೆಲ್ಲ ತುಂಬ ಹಳೆ ಬುಕ್ಸ್ಗಳು. ಇದು ನಾನು ಅವಾಗಲೇ ಹೇಳ್ದಂಗೆ ಇದು ನಮ್ಮ ಕಾಲೇಜ್ ಬಂದ್ಬಿಟ್ಟು 1945 ಸ್ಟಾರ್ಟ್ ಆಗಿರೋದ್ರಿಂದ ಅವಾಗಲಿಂದನೂ ಇಲ್ಲಿ ಒಂದು ಸಮ್ ಕೈಂಡ್ ಆಫ್ ಬುಕ್ಸ್ನ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡೋದಕ್ಕೆ ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಈ ಥರ ಹಳೆ ಕಾಲದ ಬುಕ್ಸ್ನ ನಾವು ಇಲ್ಲಿ ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೋತೀನಿ, ನನಗೆ ಗೊತ್ತಿರೋ ಪ್ರಕಾರ. ಬಟ್ ಇಲ್ಲಿ ಈ ಥರ ಎಲ್ಲ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದೆ. ನೋಡಿ ಸ್ಯಾನ್ಸ್ಕ್ರಿಟ್ ಇದೆ, ಪುರಾಣಾಸ್ ಇದೆ, ಇಲ್ಲಿ ಮಹಾಭಾರತ, ಭಗವದ್ಗೀತಾ ಎಲ್ಲ ಥರ ಬುಕ್ಸ್ ನಮ್ಗೆ ಇಲ್ಲಿ ಅವೈಲಬಲ್ ಇದೆ. ಇದು ಬಂದು ಕನ್ನಡ ಪೊಯೆಟ್ರಿ ಮತ್ತು ಇಂಗ್ಲೀಷ್ ಪೊಯೆಟ್ರಿ, ಇಲ್ಲಿ ಎಲ್ಲ ಥರ ಬುಕ್ಸ್ ಇರೋದ್ರಿಂದ ನಮಗೆ ಇದಕ್ಕೆ ನಮ್ಮ ಸಬ್ಜೆಕ್ಟ್ಸ್ಗಿಂತ ಇನ್ನೂ ಎಕ್ಸ್ಟ್ರಾ ನಾಲೆಜ್ನ ಗೇನ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಡ್ರಾಮಾ ಬುಕ್ಸ್ ಇದೆ, ಕನ್ನಡ ಡ್ರಾಮಾಸ್, ಎಷ್ಟು ಹಳೆ ಬುಕ್ಸ್ಗಳು ಬಟ್ ತುಂಬ ಇವಾಗಿಂದ ನಮಗೆ ಯೂಸ್ ಆಗುತ್ತೆ. ಇಲ್ಲಿ ಗ್ರಾಮರ್ ಬುಕ್ಸ್ ಇದೆ, ಕನ್ನಡ ಗ್ರಾಮರ್. ನಮಗೆ ತುಂಬ ಜನಕ್ಕೆ ಬೇರೆ ಬೇರೆ ಪ್ಲೇಸಸ್ಸು, ಸ್ಟೇಟ್ಸಿಂದ ಬಂದಿರ್ತಾರೆ. ಬಟ್ ಅವ್ರಿಗೆ ನಮಗೆ ಕನ್ನಡ ಕಲಿಬೇಕು ಅಂತ ಹೇಳಿದ್ರೆ ನಾವು ಈ ಥರ ಬುಕ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಕನ್ನಡ ಗ್ರಾಮರ್ಸ್ ಇದೆ, ಪೊಯೆಟ್ರಿ ಇದೆ, ಡ್ರಾಮಾಸ್ ಇದೆ. ಇವಾಗ ಕಾಲೇಜಲ್ಲಿ ಯಾವ ಫಂಕ್ಷನ್ ಆಯಿತು, ಯಾವುದಾದ್ರು ಒಂದು ಡ್ರಾಮಾ ಮಾಡಬೇಕು, ಏನಪ್ಪ ಮಾಡೋದು, ಡ್ರಾಮಾ ಮಾಡಬೇಕು, ನನ್ನ ಕನ್ನಡದಲ್ಲಿ ಯಾವುದು ಡ್ರಾಮಾ ಗೊತ್ತಾಗ್ತಲ್ಲ ಅಂದರೆ ಈ ಥರ ಬುಕ್ಸ್ನ ನಾವು ರೆಫರ್ ಮಾಡ್ಕೋಬೋದು. ಇದೆಲ್ಲ ಕನ್ನಡ ಮೀಡಿಯಮ್ಗೆ ಇರುವಂಥ ಸ್ಲಾಟ್ಸ್ಗಳು. ಕನ್ನಡದಲ್ಲಿ ನಾವು ಕನ್ನಡ ನಮ್ಮ ಯಾರಿಗೆ ಬೇಡ ಹೇಳಿ, ನಮ್ಮ ಮಾತೃಭಾಷೆ ಇದು. ಎಲ್ಲ ಥರ ಇದೆ ಇಲ್ಲಿ. ಜನಪದ ಇದೆ, ಸ್ಟೋರೀಸ್ ಇದೆ ನೋಡಿ. ಮಗದೊಮ್ಮೆ ನಕ್ಕ ಬುದ್ಧ ನೋಡಿ. ಈ ಥರ ಬುಕ್ಸ್ಗಳನ್ನ ನಾವೆಲ್ಲಿ ಸಿಗ್ಬೋದು ನೋಡಿ. ಈ ಥರ ಲೈಬ್ರರೀಸ್, ನಮ್ಮ ಕಾಲೇಜ್ ಲೈಬ್ರರೀಸ್ನ ಬಿಟ್ಟರೆ ನಾವೆಲ್ಲೂ ಈ ಥರ ಬುಕ್ಸ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಭಾರತ ಬುಕ್ಸ್ ಇದು ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ಈ ಥರ ಬೈಂಡಿಂಗ್ಸ್ ಮತ್ತು ಇದು ನಮಗೆಲ್ಲೂ ಸಿಗೋದೇ ಇಲ್ಲ ಇವಾಗಿನ ಕಾಲದಲ್ಲಿ. ಇವಾಗ ಇರೋದಕ್ಕೂ ಅವಾಗಿನ ಬುಕ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಲ್ವಾ. ಮತ್ತು ಇದು ಬಂದು ಸ್ಯಾನ್ಸ್ಕ್ರಿಟಲ್ಲಿದೆ, ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇದು ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್, ಹಿಂದಿ ಲಿಟ್ರೇಚರ್ಸ್ ನೋಡಿ. ಇದೆಲ್ಲ ಹಿಂದಿ ಬುಕ್ಸ್. ನಾವು ಅಲ್ಲಿ ಆ ಕಡೆ ಕನ್ನಡ ನೋಡಿದ್ವಿ, ಈ ಕಡೆ ಹಿಂದಿ ಸಪ್ರೇಟ್ ಸ್ಲಾಟ್ ಆಗಿ ಇಟ್ಟಿದ್ದಾರೆ. ಮತ್ತು ಎಲ್ಲ ಥರ ಡ್ರಾಮಾಸ್ ಒಂದು ಸ್ಲಾಟು, ಪೊಯೆಟ್ರಿ ಒಂದು ಸ್ಲಾಟು. ತುಂಬ ಚೆನ್ನಾಗಿ ಲೈಬ್ರರಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕಾಲೇಜವರು. ನೋಡಿ ಅಲ್ಲಿ ನೋಡಿ ಎಸ್ಸೇಸ್ ಇದೆ, ಇಲ್ಲಿ ಫಿಕ್ಷನ್ಸ್ ಇದೆ. ಈ ಬುಕ್ಸ್ಗಳನ್ನ ನೋಡ್ತಾ ಇಲ್ಲ ಅಂತೂ ನನಗಂತೂ ಮೈಲಿಂದ ಆಚೆ ಹೋಗೋ ಮನಸ್ಸೇ ಬರ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ಪೊಲಿಟಿಕಲ್ ಸೈನ್ಸ್. ಸುಮ್ಮನೆ ನಾವು ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಲೈಬ್ರರಿಗೆ ಬಂದು ಯುಟಿಲೈಸ್ ಮಾಡಿಕೊಂಡು ಇನ್ನೂ ನಮ್ಮ ನಾಲೆಜ್ನ ಗೇನ್ ಮಾಡ್ತಾ ಹೋದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸುಮ್ಮನೆ ಫೋನ್ಸ್ನ ನೋಡಿಕೊಂಡು ತುಂಬ ನಮ್ಮ ಸ್ಟ್ರೈನ್ ಮಾಡ್ಕೊಳೋದಕ್ಕಿಂತ ಈ ಥರ ಬುಕ್ಸ್ಗಳನ್ನ ಓದಿ ಇನ್ನೂ ಹೆಚ್ಚು ಜ್ಞಾನಗಳನ್ನ ಬೆಳೆಸ್ತಾ ಹೋದರೆ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಮತ್ತು ನೋಡಿ ಶೇಕ್ಸ್ಪಿಯರ್ಸ್ ಡ್ರಾಮಾಸ್ ಇದೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಮಚ್ ಡೋ ಅಬೌಟ್ ನಥಿಂಗ್. ಇದು ನೋಡಿ ಶೇಕ್ಸ್ಪಿಯರ್ಸ್ ಡ್ರಾಮಾಸ್. ಇದು ಇಲ್ಲಿ ನೋಡಿ ಕಂಪ್ಲೀಟ್ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ಸ್ ಕಂಪ್ಲೀಟ್ ವರ್ಕ್ಸ್ ಇದರಲ್ಲಿದೆ ನೋಡಿ. ರೋಮಿಯೋ ಜೂಲಿಯಟ್ಸ್ ಇದೆ, ಕಿಂಗ್ ಜಾನ್, ದ ಟೈಮಿಂಗ್ ಆಫ್ ದ ಕ್ಯೂ. ನೋಡಿದ್ರಲ್ಲ ಎಷ್ಟು ಒಳ್ಳೊಳ್ಳೆ ಬುಕ್ಸ್ಗಳಿದೆ ಅಂತ ನೋಡಿ. ಡ್ರಾಮಾಸ್ ಇದು ಬರೀ ಶೇಕ್ಸ್ಪಿಯರ್ಸ್ ಅಂತ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ಎಲ್ಲ ಥರ ಬುಕ್ಸ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಎಲ್ಲ ಆಥರ್ಸ್ ಫ್ರಮ್ ಯೂಟ್ಯೂಬ್ ಬುಕ್ಸ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು.
ನೋಡಿ, ಇಂಗ್ಲೀಷ್ ಕಲಿಬೇಕು ಅಂತ ಹೇಳುವಾಗೆ ಸ್ಪೋಕನ್ ಬುಕ್ಸ್ ಕೂಡ ನಮ್ಗೆ ಅವೈಲಬಲ್ ಇದೆ. ಸ್ಪೋಕನ್ ಬುಕ್ಸ್, ಲೆಟರ್ಸ್, ಜನರಲ್ ಇಂಗ್ಲೀಷ್ ನೋಡಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಗ್ರಾಮರ್ ಆಫ್ ಇಂಗ್ಲೀಷ್ ಗ್ರಾಮರ್ ಬುಕ್ಸು, ಇಂಗ್ಲೀಷ್ ಗ್ರಾಮರ್ನ ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ದಿ ನ್ಯಾಷನಲ್ ಕಾಲೇಜ್ ಆ ಸ್ಪೆಷಾಲಿಟಿ ಏನು ಅಂತ ನನಗೆ ಇವಾಗ ಗೊತ್ತಾಯಿತು. ನಾನು ಅನ್ಕೋತಾ ಇದ್ದೆ, ನನ್ನ ಫ್ರೆಂಡ್ಸ್ ಹೇಳಿದಾಗೆಲ್ಲ ಏನು ಎಲ್ಲ ಕಾಲೇಜಸ್ಗಿಂತ ಈ ಲೈಬ್ರರಿ ತುಂಬ ಸ್ಪೆಷಲ್, ಏನು ಯಾರಿಗೂ ಯಾವ ಕಾಲೇಜಲ್ಲೂ ಇಲ್ಲದೆ ಇರೋವಂಥ ಲೈಬ್ರರಿ ಫೆಸಿಲಿಟೀಸ್ ಈ ಕಾಲೇಜಲ್ಲಿ ಇದೆಯಾ, ಎಲ್ಲ ಥರ ಬುಕ್ಸ್ಗಳಿದೆಯಾ ಅಂತ. ಬಟ್ ನನಗೆ ಇಲ್ಲಿ ಬಂದು ನೋಡಾದ್ಮೇಲೆ ಫ್ರೆಂಡ್ಸ್ ಗೊತ್ತಾಗಿದ್ದು, ಇಲ್ಲಿ ಎಲ್ಲ ಥರ ಬುಕ್ಸ್ ಇದೆ. ಮತ್ತು ಎಲ್ಲ ಲೈಬ್ರರಿಯನ್ಸ್ ಯಾವ ರೀತಿ ಅದನ್ನು ಸ್ಲಾಟ್ನ ಮೇಂಟೈನ್ ಮಾಡಿದ್ದಾರೆ. ಮತ್ತು ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಆಗೋದೇ ಇಲ್ಲ. ಇಲ್ಲಿ ಬಂದ ತಕ್ಷಣ ನಮ್ಗೆ ಯಾವ ಥರ ಬುಕ್ಸ್ ಬೇಕು, ಯಾವ ಸಬ್ ಟಾಪಿಕ್ಸ್ ಬೇಕು ಅಂತ ನಾವು ಆರಾಮ್ಸೆ ಬಂದು ಇಲ್ಲಿ ತೊಗೊಳ್ಬೋದು. ನನಗಂತೂ ಇಲ್ಲಿಂದ ಬಿಟ್ಟು ಹೋಗೋ ಮನಸ್ಸೇ ಬರ್ತಾಯಿಲ್ಲ. ಇಲ್ಲೊಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಇದೇ ಥರ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಹಂಗೆ ಲೈಕ್ ಮಾಡ್ತಾ ಇರಿ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೊಂದು ಸ್ಲಾಟ್ನ ತೋರಿಸ್ತೇವೆ. ಥ್ಯಾಂಕ್ ಯು.